ನಮಸ್ಕಾರ. ನಮ್ಮೆಲ್ಲರ ತಲೆಯಲ್ಲೂ ಒಂದಲ್ಲ ಒಂದು ಅದ್ಭುತ ಐಡಿಯಾ ಇದ್ದೇ ಇರುತ್ತೆ ಅಲ್ವಾ? ಜಗತ್ತನ್ನೇ ಬದಲಾಯಿಸಬಹುದಾದಂತಹ ಐಡಿಯಾ. ಆದರೆ ಆ ಐಡಿಯಾನ ಒಂದು ನಿಜವಾದ ಯಶಸ್ವಿ ಪ್ರಾಡಕ್ಟ್ ಆಗಿ ಮಾಡೋದು ಹೇಗೆ? ಆ ದೊಡ್ಡ ಪ್ರಯಾಣದ ಮೊದಲ ಅತಿ ಮುಖ್ಯವಾದ ಹೆಜ್ಜೆ ಯಾವುದು? ಬನ್ನಿ, ಇವತ್ತು ನಾವು ಆ ರಹಸ್ಯವನ್ನೇ ಭೇದಿಸೋಣ. ನಮಗೆಲ್ಲರಿಗೂ ಈ ಅನುಭವ ಆಗಿರುತ್ತಲ್ವಾ? ಒಂದು ಸೂಪರ್ ಐಡಿಯಾ ತಲೆಗೆ ಬಂದ ತಕ್ಷಣ ಅದರ ಜೊತೆ ನೂರಾರು ಹೊಸ ಫೀಚರ್ಗಳ ಯೋಚನೆಗಳು ಒಂದರ ಮೇಲೊಂದು ಬಂದು ಬೀಳುತ್ತೆ. ಆಗ ಅನ್ಸುತ್ತೆ, ಅಯ್ಯೋ, ಎಲ್ಲಿಂದ ಶುರು ಮಾಡೋದು, ಏನ್ ಮಾಡೋದು ಅಂತ. ಇದೇ ಗೊಂದಲ ನಮ್ಮನ್ನ ಅಲ್ಲೇ ಕಟ್ಟಿ ಹಾಕ್ಬಿಡಬಹುದು, ಮುಂದಕ್ಕೆ ಹೋಗೋಕ್ಕೆ ಬಿಡದೇ ಇರಬಹುದು. ಸೊ ಈ ಗೊಂದಲಕ್ಕೆ ಒಂದು ಸರಳವಾದ ಉತ್ತರ ಇದೆ. ಅದೇ MVP, ಅಂದ್ರೆ ಮಿನಿಮಮ್ ವಯಬಲ್ ಪ್ರಾಡಕ್ಟ್. ಈಗ ನೋಡಿ, ಇದರ ವ್ಯಾಖ್ಯಾನ ಇದೆಯಲ್ಲ, ಇದು ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಯಾಕಂದ್ರೆ ಇದು ನಾವು ಅಂದ್ಕೊಂಡ ಹಾಗೆ ಒಂದು ಪರ್ಫೆಕ್ಟ್ ಪ್ರಾಡಕ್ಟ್ ಕಟ್ಟೋದ್ರ ಬಗ್ಗೆ ಮಾತಾಡ್ತಿಲ್ಲ. ಬದಲಿಗೆ ಆದಷ್ಟು ಕಮ್ಮಿ ಪ್ರಯತ್ನದಲ್ಲಿ ನಮ್ಮ ಗ್ರಾಹಕರ ಬಗ್ಗೆ ಆದಷ್ಟು ಜಾಸ್ತಿ ಕಲಿಯೋದು ಹೇಗೆ ಅನ್ನೋದ್ರ ಬಗ್ಗೆ ಹೇಳುತ್ತೆ. ಅಂದ್ರೆ ಇಲ್ಲಿ ಮುಖ್ಯವಾಗಿರೋದು ಕಲಿಕೆ, ಪ್ರಾಡಕ್ಟ್ ಅಲ್ಲ. ಸರಿ, ಹಾಗಾದ್ರೆ ನಮ್ಮ ಮೊದಲ ವಿಭಾಗಕ್ಕೆ ಬರೋಣ. ನೋಡಿ, ಈ ಮೊದಲ ಹಂತ ಏನಪ್ಪಾ ಅಂದ್ರೆ, ಇದೊಂದು ರೀತಿ ಫಿಲ್ಟರ್ ಮಾಡೋ ಥರ. ನಮ್ಮ ತಲೆಯಲ್ಲಿರೋ ನೂರಾರು ಫೀಚರ್ಗಳ ಒಂದು ದೊಡ್ಡ ಸಮುದ್ರದಿಂದ ನಮ್ಮ ಐಡಿಯಾದ ನಿಜವಾದ ತಿರುಳು ಯಾವುದು, ಅಂದ್ರೆ ಅತಿ ಮುಖ್ಯವಾದ ಭಾಗ ಯಾವುದು ಅಂತ ಹೆಕ್ಕಿ ತೆಗಿಬೇಕು. ಮತ್ತು ಈ ಹೆಜ್ಜೆ ಹೇಗಿರಬೇಕು ಅನ್ನೋದನ್ನ ಇದು ಅದ್ಭುತವಾಗಿ ತೋರಿಸುತ್ತೆ. ಇಲ್ಲಿ ನಾವು ಇಮೋಷನಲ್ ಆಗಿ ಯೋಚನೆ ಮಾಡೋಕ್ಕಾಗಲ್ಲ, ತುಂಬ ಕಠಿಣವಾಗಿರಬೇಕು. ಒಂದು ಕಡೆ ನಮ್ಮ ಪ್ರಾಡಕ್ಟ್ ಕೆಲಸ ಮಾಡೋಕ್ಕೆ ಇದು ಇರಲೇಬೇಕು ಅನ್ನೋ ಫೀಚರ್ಗಳು, ಇನ್ನೊಂದು ಕಡೆ ಇದ್ರೆ ಚೆನ್ನಾಗಿರುತ್ತೆ ಅನ್ನೋ ಫೀಚರ್ಗಳು. ಅಂದ್ರೆ ನೋಡೋಕೆ ಚೆನ್ನಾಗಿರುತ್ತೆ, ಆದರೆ ಅಷ್ಟು ಅವಶ್ಯಕತೆ ಇಲ್ಲ. ಈ ವಿಂಗಡಣೆ ಮಾಡೋದೇ ಯಶಸ್ಸಿನ ಮೊದಲ ಮೆಟ್ಟಿಲು. ಸರಿ, ಇದು ಕೇಳಕ್ಕೆ ಚೆನ್ನಾಗಿದೆ. ಆದ್ರೆ ಮುಂದಿನ ಪ್ರಶ್ನೆ ಸಹಜವಾಗೇ ಬರುತ್ತೆ ಅಲ್ವಾ? ಹೀಗೆ ಬೇರ್ಪಡಿಸಿ ಅಂತ ಹೇಳೋದು ಸುಲಭ, ಆದ್ರೆ ಆ ನಿರ್ಧಾರ ತಗೊಳ್ಳೋದು ಹೇಗೆ? ಯಾವುದು ಮಸ್ಟ್ ಹ್ಯಾವ್ ಅಂತ ನಾವು ಯಾವ ಆಧಾರದ ಮೇಲೆ ಡಿಸೈಡ್ ಮಾಡೋದು? ಅದಕ್ಕೊಂದು ಸಿಂಪಲ್ ಆದ 3 ಹಂತದ ಪರೀಕ್ಷೆ ಇದೆ. ಬನ್ನಿ, ಒಂದು ಉದಾಹರಣೆ ತಗೊಳ್ಳೋಣ. ನಾವು ಒಂದು ಫುಡ್ ಡೆಲಿವರಿ ಆ್ಯಪ್ ಮಾಡ್ತಾ ಇದ್ದೀವಿ ಅಂದ್ಕೊಳ್ಳಿ. ಯಾವುದೇ ಫೀಚರ್ ಬಗ್ಗೆ ಯೋಚನೆ ಮಾಡುವಾಗ ಈ 3 ಪ್ರಶ್ನೆಗಳನ್ನ ಕೇಳ್ಕೋಬೇಕು. 1. ಜನರಿಗಿರೋ ಮೂಲ ಸಮಸ್ಯೆ, ಅಂದ್ರೆ ಊಟ ಆರ್ಡರ್ ಮಾಡೋದು, ಅದನ್ನ ಪರಿಹರಿಸೋಕೆ ಈ ಫೀಚರ್ ಬೇಕೇ ಬೇಕಾ? 2. ಈ ಫೀಚರ್ ಇಲ್ಲದೇ ಇದ್ರೆ ಆ್ಯಪ್ ಬಳಸೋಕ್ಕಾಗಲ್ವಾ? ಮತ್ತು 3. ಈ ಫೀಚರ್ ಇಲ್ಲ ಅಂದ್ರೆ ಜನರಿಗೇನೋ ಮಿಸ್ ಆಗ್ತಿದೆ ಅಂತ ಅನ್ಸುತ್ತಾ? ಈ 3 ಪ್ರಶ್ನೆಗಳಿಗೆ ಹೌದು ಅಂತ ಉತ್ತರ ಬರದೇ ಇದ್ರೆ ಆ ಫೀಚರ್ ಬಹುಶಃ ನಮ್ಮ MVPಗೆ ಸದ್ಯಕ್ಕೆ ಬೇಕಾಗಿಲ್ಲ. ಓಕೆ, ಈಗ ಮುಂದಿನ ಹಂತ. ಸುಮ್ಮನೆ ಒಂದು ಲಿಸ್ಟ್ ಮಾಡಿದ್ರೆ ಸಾಲದು. ಆ ಲಿಸ್ಟ್ನಲ್ಲಿರೋ ಪ್ರತಿಯೊಂದು ಫೀಚರ್ಗೂ ಒಂದು ಗಟ್ಟಿಯಾದ ಕಾರಣ ಇರಬೇಕು. ಇದು ಯಾಕಿರಲೇಬೇಕು, ಈ ಪ್ರಶ್ನೆಗೆ ನಮ್ಮತ್ರ ಸ್ಪಷ್ಟವಾದ ಉತ್ತರ ಇರಲೇಬೇಕು. ನೋಡಿ, ಈ ಸಿಂಪಲ್ ಟೇಬಲ್ ಇದೆಯಲ್ಲ, ಇದು ನೋಡಕ್ಕೆ ಸರಳ ಅನ್ಸಿದ್ರು ಇದು ತುಂಬಾನೇ ಪವರ್ಫುಲ್. ಯಾಕಂದ್ರೆ ಇದು ನಾವು ಆಯ್ಕೆ ಮಾಡಿದ ಪ್ರತಿಯೊಂದು ಫೀಚರನ್ನು ಗ್ರಾಹಕರ ಒಂದು ನಿರ್ದಿಷ್ಟ ಸಮಸ್ಯೆಗೆ ಲಿಂಕ್ ಮಾಡಲು ನಮ್ಮನ್ನ ಫೋರ್ಸ್ ಮಾಡುತ್ತೆ. ಇದರಿಂದೇನಾಗುತ್ತೆ ಅಂದ್ರೆ, ನಾವು ಏನ್ ಮಾಡ್ತಿದ್ದೀವಿ ಮತ್ತು ಯಾಕೆ ಮಾಡ್ತಿದ್ದೀವಿ ಅನ್ನೋದರ ನಡುವೆ ಒಂದು ಕ್ಲಿಯರ್ ಆದ ಕನೆಕ್ಷನ್ ಸಿಗುತ್ತೆ. ಸೊ ಇಲ್ಲಿ ಮುಖ್ಯವಾದ ಪಾಠ ಏನಂದ್ರೆ, ಯಾವ ಫೀಚರ್ಗೂ ಸುಮ್ಮನೆ ಜಾಗ ಕೊಡಬಾರ್ದು. ಪ್ರತಿಯೊಂದು ಫೀಚರ್ ಕೂಡ ಗ್ರಾಹಕರ ಒಂದು ನಿಜವಾದ ಸಮಸ್ಯೆಯನ್ನ ಬಗೆಹರಿಸುತ್ತೆ ಅಂತ ಸಾಬೀತು ಮಾಡಬೇಕು. ಆಗ ಮಾತ್ರ ಅದಕ್ಕೆ ನಮ್ಮ ಪ್ರಾಡಕ್ಟ್ನಲ್ಲಿ ಜಾಗ ಸಿಗಬೇಕು. ಈ ಶಿಸ್ತಿದೆಯಲ್ಲ, ಇದು ನಮ್ಮ MVPಯನ್ನ ಸಿಂಪಲ್ ಮತ್ತು ಫೋಕಸ್ಡ್ ಆಗಿ ಇಡುತ್ತೆ. ಸರಿ, ಇಲ್ಲಿವರೆಗೆ ನಾವು ಏನ್ ಮಾಡಬೇಕು, ಯಾಕೆ ಮಾಡಬೇಕು ಅಂತ ನೋಡಿದ್ವಿ. ಈಗ ನಾವು ಹೇಗೆ ಮಾಡೋದು ಅನ್ನೋ ರಿಯಲ್ ವರ್ಲ್ಡ್ಗೆ ಕಾಲಿಡ್ತಿದ್ದೇವೆ. ನಮ್ಮ ಐಡಿಯಾ ಪೇಪರ್ ಮೇಲೆ ಅದ್ಭುತವಾಗಿರ್ಬೋದು, ಆದ್ರೆ ಅದನ್ನ ನಿಜವಾಗ್ಲೂ ಕಟ್ಟೋಕೆ ಸಾಧ್ಯನಾ? ಇದೊಂಥರ ರಿಯಾಲಿಟಿ ಚೆಕ್. ಈ ಕಾರ್ಯಸಾಧ್ಯತೆಯನ್ನು ಚೆಕ್ ಮಾಡೋಕೆ 3 ಸಿಂಪಲ್ ಸ್ಟೆಪ್ಸ್ ಇದೆ. ಮೊದಲನೇದು, ಇದನ್ನ ಮಾಡೋಕೆ ನಮಗೆ ಯಾವ ಟೂಲ್ಸ್, ಯಾವ ಟೆಕ್ನಾಲಜಿ ಬೇಕು. ಎರಡನೇದು, ನಾವು ಬೇರೆ ಯಾವುದಾದ್ರೂ ಸಿಸ್ಟಮ್ಸ್ಗಳ ಜೊತೆ ಕನೆಕ್ಟ್ ಆಗಬೇಕಾ? ಮತ್ತು ಕೊನೆಯದಾಗಿ, ಬಹುಶಃ ಅತಿ ಮುಖ್ಯವಾಗಿ, ಇದಕ್ಕೆಲ್ಲ ಎಷ್ಟು ಟೈಮ್, ಎಷ್ಟು ದುಡ್ಡು ಮತ್ತು ಎಷ್ಟು ಜನ ಬೇಕು? ಇದೆಲ್ಲ ಆದ್ಮೇಲೆ ನಾವು ಬಂದು ತಲುಪೋದು ಕೊನೆಯ ಮತ್ತು ಬಹುಶಃ ಎಲ್ಲಕ್ಕಿಂತ ಮುಖ್ಯವಾದ ಹಂತಕ್ಕೆ. ಯಾಕಂದ್ರೆ ನಾವು ಇಷ್ಟೆಲ್ಲ ಕಷ್ಟಪಟ್ಟು MVP ಮಾಡೋದೇ ಅದನ್ನ ಜನರ ಮುಂದೆ ಇಡೋಕೆ ಅಲ್ವಾ? ಇದೇ ಮೂಮೆಂಟ್ ಆಫ್ ಟ್ರೂತ್ ಅಂತಾರಲ್ಲ, ಆ ಕ್ಷಣ. ನೋಡಿ, ಪ್ರಾಡಕ್ಟ್ ಲಾಂಚ್ ಮಾಡೋದು ಕಥೆಯ ಕೊನೆ ಅಲ್ಲ, ಅದು ಕಥೆಯ ಶುರು ಅಷ್ಟೇ. ನಿಜವಾದ ಪ್ರಶ್ನೆ ಇರೋದು ಇಲ್ಲಿ, ನಾವು ಮಾಡಿದ್ದು ಸರಿ ಇದೆಯಾ, ನಾವು ಯಶಸ್ವಿ ಆದ್ವಾ ಅಂತ ನಮ್ಗೆ ಗೊತ್ತಾಗೋದು ಹೇಗೆ? ನಮ್ಮ ಯೋಚನೆಗಳು ವರ್ಕ್ ಆಯ್ತಾ ಇಲ್ವಾ ಅಂತ ತಿಳ್ಕೊಳ್ಳೋದು ಹೇಗೆ? ಇದಕ್ಕೊಂದು ಪ್ಲಾನ್ ಇಲ್ಲ ಅಂದ್ರೆ ನಾವು ಮಾಡಿದ್ದೆಲ್ಲ ಕತ್ತಲ್ಲಿ ಕಲ್ಲು ಹೊಡೆದಾಗೆ ಆಗುತ್ತೆ. ಯಶಸ್ಸು ಅನ್ನೋದು ಸುಮ್ಮನೆ ಆಗ್ಬಿಡಲ್ಲ, ಅದಕ್ಕೊಂದು ಪ್ಲಾನ್ ಬೇಕು. ಪ್ರಾಡಕ್ಟ್ ಮಾಡೋಕ್ಕೂ ಮುಂಚೆನೇ ನಾವಿದನ್ನೆಲ್ಲ ಡಿಸೈಡ್ ಮಾಡಬೇಕು. ನಾವು ಇದನ್ನ ಟೆಸ್ಟ್ ಮಾಡೋದು ಹೇಗೆ, ಜನರ ಫೀಡ್ಬ್ಯಾಕ್ ಹೇಗೆ ತಗೊಳ್ಳೋದು,
ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಯಾವ ಆಧಾರದ ಮೇಲೆ ನಾವು ಸಕ್ಸೆಸ್ ಅಂತ ಹೇಳೋದು, ಆ ಮೆಟ್ರಿಕ್ಸ್ ಯಾವುದು? ಈ ಒಂದು ಪ್ರಶ್ನೆ ಇದೆಯಲ್ಲ, ಇದು ಇಡೀ MVP ಫಿಲಾಸಫಿಯ ಸಾರಾಂಶವನ್ನೇ ಹೇಳ್ಬಿಡುತ್ತೆ. ಅಂದ್ರೆ ನಮ್ಮ ಐಡಿಯಾವನ್ನ ವ್ಯಾಲಿಡೇಟ್ ಮಾಡೋಕೆ ಅಥವಾ ಕಲಿಯೋಕೆ ಯಾವ ಫೀಚರ್ಗಳು ನಿಜವಾಗ್ಲೂ ಬೇಕು ಮತ್ತು ಯಾವ ಫೀಚರ್ಗಳನ್ನ ಸದ್ಯಕ್ಕೆ ಮುಂದೂಡ್ಬೋದು, ಇದು ಒಂದು ಬ್ಯಾಲೆನ್ಸಿಂಗ್ ಆಕ್ಟ್. ನಮ್ಮ ಪ್ರತಿಯೊಂದು ನಿರ್ಧಾರದ ಹಿಂದೆನೂ ಈ ಪ್ರಶ್ನೆ ಇರಬೇಕು. ಹಾಗಾದ್ರೆ ಬನ್ನಿ, ಈ ಒಂದು ಯೋಚನೆಯೊಂದಿಗೆ ಈ ವಿಶ್ಲೇಷಣೆಯನ್ನ ಮುಗಿಸೋಣ. ಒಂದು MVPಯ ಗುರಿ ಒಂದು ಪರ್ಫೆಕ್ಟ್ ಪ್ರಾಡಕ್ಟ್ ಕೊಡೋದಲ್ಲ, ಅದರ ಒಂದೇ ಒಂದು ಗುರಿ ಕಲಿಕೆಯನ್ನ ಮ್ಯಾಕ್ಸಿಮೈಸ್ ಮಾಡೋದು. ಹಾಗಾಗಿ ನಾವು ಕೆಲಸ ಶುರು ಮಾಡೋಕ್ಕೂ ಮುಂಚೆ ಕೇಳ್ಕೊಳ್ಬೇಕಾದ ನಿಜವಾದ ಪ್ರಶ್ನೆ ನಾವು ಏನ್ ಕಟ್ಟಬೋದು ಅನ್ನೋದಲ್ಲ, ಬದಲಿಗೆ ನಾವು ಮೊದಲು ಕಲಿಯಲೇಬೇಕಾದ ಅತಿ ಮುಖ್ಯವಾದ ಪಾಠ ಯಾವುದು ಅನ್ನೋದು. ಈ ಕಲಿಕೆಯ ಮನೋಭಾವ ಇದೆಯಲ್ಲ, ಇದೇ ಒಂದು ದೊಡ್ಡ ಐಡಿಯಾವನ್ನ ಒಂದು ಯಶಸ್ವಿ ಪ್ರಾಡಕ್ಟ್ ಆಗಿ ಪರಿವರ್ತಿಸೋದು.